ಇನ್ನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಅವರಿಗೆ ನಿಂದಿಸಿದ್ದಂತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿರುವಂತ ರಾಜೀವ್ ಗೌಡನನ್ನ ಹುಡುಕಲು ಖಾಕಿ ಟೀಮ್ ತಿಣುಕಾಡ್ತಾ ಇದೆ. ಈ ಮಧ್ಯೆ ಶಿಡ್ಲಘಟ್ಟದ ಜನ ರಾಜೀವ್ ವಿರುದ್ಧ ಹರಿಹಾಯ್ತಿದ್ದಾರೆ. ರಾಜಕೀಯ ಸಮರವೂ ನಡೀತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಪುಢಾರಿ ನಾಪತ್ತೆ. ಶಾಸಕ ಸಚಿವರ ಪ್ರಭಾವಕ್ಕೆ ಶಿಡ್ಲಘಟ್ಟ ಪೊಲೀಸರು ಮಣಿದ್ರ. ರಾಜೀವ್ ಗೌಡ ಶಿಡ್ಲಘಟ್ಟದ ಪೌರಾಯುಕ್ತೆ ವಿರುದ್ಧ ನಾಲಗೆ ಹರಿಬಿಟ್ಟಿದ್ದ ರಾಜಕೀಯ ಪುಢಾರಿ. ಈತನ ಕೃತ್ಯಕ್ಕೆ ನಿನ್ನೆಯಷ್ಟೇ ಕೆಪಿಸಿಸಿ ಈತನಿಗೆ ನೋಟಿಸ್ ಕೊಟ್ಟಿತ್ತು. ಸೂಕ್ತ ಕಾರಣ ಕೊಡಬೇಕು, ಇಲ್ಲದಿದ್ರೆ ಕ್ರಮ ಕೈಗೊಳ್ತೀವಿ ಎಂದಿತ್ತು. ಪೊಲೀಸರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಮನೆ ಶೋಧಕ್ಕೂ ಮುಂದಾಗಿದ್ದಾರೆ. ಆದ್ರೆ ಸರ್ಚ್ ವಾರೆಂಟ್ ಇಲ್ಲ ಅಂತ ರಾಜೀವ್ ಗೌಡನ ಪತ್ನಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆಗಳು ನಡೀತಿದ್ವು. ಪೊಲೀಸರೇ ಆತನನ್ನ ರಕ್ಷಿಸಲು ಮುಂದಾದ್ರ ಎಂಬ ಪ್ರಶ್ನೆ ಕೂಡ ಮೂಡಿದೆ. ಒಬ್ಬ ಶಾಸಕ ಮತ್ತು ಒಬ್ಬ ಸಚಿವರ ಪ್ರಭಾವಕ್ಕೆ ಮಣಿದ್ರ ಎಂಬ ಮಾತುಗಳು ಕೇಳಿ ಬರ್ತಿವೆ. ಈ ನಡುವೆ ಪ್ರಕರಣದ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಎಚ್ ಸಿ ಮಹದೇವಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರ ಏನ್ ಮಾಡುತ್ತೆ, ಚೀಫ್ ಸೆಕ್ರೆಟರಿಗೆ ಏನ್ ಮಾಡ್ತಾರೆ? ಇಲ್ಲ ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ. ನೋಡಿ, ಯಾರೇ ಆ ಥರ ಮಾಡಿದ್ರು ಕಾನೂನು ರೀತಿ ಕ್ರಮ ತಗೋತೀವಿ. ಅದನ್ನು ಜನರಲೈಸ್ ಮಾಡೋಕ್ಕಾಗಲ್ಲ. ಅವರು ವೈಸ್ ಚಾನ್ಸಲರ್ ಇದ್ರು ಓಪನ್ ಯೂನಿವರ್ಸಿಟಿ, ಚೀಫ್ ಮಿನಿಸ್ಟರ್ ಆಗಿ ಅಲ್ಲಿ ನುಗ್ಗಿನ ಗೊತ್ತೋ ಯಾರು ಅಂತ ಗಲಾಟೆ ಮಾಡಿದ್ರಲ್ಲ ಕುಮಾರಸ್ವಾಮಿರನ್ನು ಎದುರಿಸಿದ್ರು. ಅವರೇ ಚೀಫ್ ಮಿನಿಸ್ಟರ್ ಇದ್ದಾಗ ಮೈಸೂರು ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಲೇಡಿ ಇದ್ರು. ನೋಡಿ ರೆಕಾರ್ಡ್ ಹಿಸ್ಟ್ರಿ ತೆಗೆದು ನೋಡಿ. ತಪ್ಪಿಗೆ ತಪ್ಪು ಸಮರ್ಥನೆ ಅಲ್ಲ. ಘಟನೆ ನಡೆದು 2 ದಿನವಾದ್ರೂ ಈವರೆಗೆ ಆರೋಪಿಯ ಬಂಧನ ಆಗಿಲ್ಲ. ಈ ಬಗ್ಗೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿಟಿ ರವಿ ಅವರಿಗೆ ಕಲ್ಲಿನ ಕ್ವಾರಿ, ಕಬ್ಬಿನ ಗದ್ದೆ ತೋರಿಸಿದ್ರಿ, ರಾಜೀವ್ ಗೌಡಗೆ ಯಾವಾಗ ತೋರಿಸ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಎಂಸಿ ಸುಧಾಕರ್ ಹುಡುಕಾಟ ನಡೀತಿದೆ ಎಂದಿದ್ದಾರೆ. ಆಯ್ತಪ್ಪ, ಸಿಟಿ ರವಿ ಆದಾಗ ಹೆಂಗೆ ಅರೆಸ್ಟ್ ಮಾಡಿದ್ರಿ? ಅವ್ರನ್ನ ವಿಧಾನಸೌಧ ಹತ್ರನೇ ಬಂದು ಅರೆಸ್ಟ್ ಮಾಡಿದ್ರಿ. ತಗೊಂಡೋಗಿ ಕಾಡು, ಮೇಡು, ಕ್ವಾರಿ, ಕಬ್ಬಿನ ಗದ್ದೆಗಳು ಸುತ್ತಿಸ್ತಿರಲ್ಲ. ಇವ್ರನ್ನ ಯಾಕೆ ಸುತ್ತಿಸಿಲ್ಲ? ಇವ್ರನ್ನೆಲ್ಲ ಕಾಡು ಮೇಡು ಯಾವಾಗ ಸುತ್ತಿಸ್ತೀರಾ? ಕ್ವಾರಿ ಯಾವಾಗ ತೋರಿಸ್ತೀರಾ? ಕಬ್ಬಿನ ಗದ್ದೆ ಯಾವಾಗ ತೋರಿಸ್ತೀರಾ? ಇವರಿಗೆ ಅವರು ದೂರು ಕೊಟ್ಟು ಅದು FIR ಆದ ಕೂಡಲೇ ಅವರನ್ನು ಅರೆಸ್ಟ್ ಮಾಡುವಂಥದ್ದಕ್ಕೆ ಏನು ಕಾಯ್ದೆಗಳಲ್ಲಿ ಅವಕಾಶ ಇತ್ತು ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಅಷ್ಟೊತ್ತಿಗೆ ಅವರು ಸಂಪರ್ಕದಲ್ಲಿ ಇರಲಿಲ್ಲ. ಅವೆಲ್ಲವನ್ನು ಅವರು ಗಮನದಲ್ಲಿಟ್ಕೊಂಡು 2 ತಂಡ ಮಾಡಿ ಎಲ್ಲೆಲ್ಲಿ ಇರ್ಬೋದು ಅಂತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿ ರಾಜೀವ್ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಪಕ್ಷದಿಂದ ಶಿಸ್ತು ಕ್ರಮ ಆಗುತ್ತೆ ಎಂದಿದ್ದಾರೆ. ಈ ಪ್ರಕರಣ ನಾನು ಖಂಡಿಸ್ತೀನಿ. ಯಾಕಂದರೆ ನಾಗರಿಕ ಸಮಾಜದಲ್ಲಿ ಯಾರ ಬಾಯಿಂದಲೂ ಇಂಥ ಮಾತುಗಳು ಬರಬಾರ್ದು. ಒಬ್ಬ ಅಧಿಕಾರಿಗೆ ಅಲ್ಲ, ಸಾಮಾನ್ಯ ಪ್ರಜೆಗೂ ನಾವು ಆ ಥರ ಮಾತಾಡುವಂಥದ್ದು ಸೌಭ್ಯತೆ ಅಲ್ಲ. ಇದು ನಮ್ಮ ಸರ್ಕಾರವನ್ನು ಗಮನಿಸ್ತಾ ಇದೆ. ಖಂಡಿತವಾಗ್ಲೂ ಕಟ್ಟುನಿಟ್ಟಿನ ಕ್ರಮನೂ ತಗೊಳುತ್ತೆ. ಆಲ್ರೆಡಿ 2 FIR ದಾಖಲಾಗಿದೆ. ಪಕ್ಷ ಕೂಡ ನೋಟಿಸ್ ಕೊಟ್ಟಿದೆ. ಶಿಸ್ತಿನ ಕ್ರಮ ಅಂತೂ ನಮ್ಮ ಕಾಂಗ್ರೆಸ್ ಪಕ್ಷ ತಗೊಳ್ಳುತ್ತೆ. ಜಿಲ್ಲಾಧಿಕಾರಿ ಪ್ರಭು ಪ್ರಥಮ ಬಾರಿಗೆ ಟಿವಿ9 ಜೊತೆ ಮಾತನಾಡಿದ್ದು ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಈ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ ಎಂದಿದ್ದಾರೆ. ಏನು ಇಶ್ಯೂ ಇದೆ ಏನು ಅಂತೇಳಿ ಪರಾಮರ್ಶಿಸಿ ಮತ್ತು ಅವ್ರಿಗೂ ಕೂಡ ಅಮೃತ ಗೌಡ ಅವ್ರಿಗೂ ಕೂಡ ನಾನು ಮಾತಾಡಿದೆ. ಆಗಬಾರ್ದಾಗಿತ್ತು ಘಟನೆ. ಆ ರೀತಿಯ ಮಾತುಗಳು ಸಾರ್ವಜನಿಕ ಸೇವೆ ಮಾಡಬೇಕಾದ್ರೆ ಯಾರೂ ಅಪೇಕ್ಷೆ ಪಡೋದಿಲ್ಲ. ಎಲ್ಲರಿಗೂ ಭಾಳ ನೋವಾಗಿದೆ. ಅದನ್ನು ವಿವಿಧ ರೀತಿಯಲ್ಲಿ ಪ್ರಕಟ ಮಾಡಿದ್ದಾರೆ. ಮತ್ತು ಈ ವಿಷಯವನ್ನು ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಶಿಡ್ಲಘಟ್ಟ ನಗರಸಭೆ ಮುಂದೆ ಜೆಡಿಎಸ್ ಮುಖಂಡರು, ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರು ನಿಂದನೆಯನ್ನ ಖಂಡಿಸಿ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ನಡೆಸಿದ್ರು. ಇನ್ನು ಪೌರಾಯುಕ್ತೆ ಅಮೃತಾಗೆ ಭಾರಿ ಜನಬೆಂಬಲ ವ್ಯಕ್ತವಾಗ್ತಿದ್ದು ಕುಟುಂಬಕ್ಕೂ ಈ ಬಗ್ಗೆ ಧೈರ್ಯ ಹೇಳಿರೋದಾಗಿ ತಿಳಿಸಿದ್ರು. ಅವರಿಗೆ ಅದೇ ಸರ್, ಅವರು ಆಲ್ಮೋಸ್ಟ್ 15 years ಇಂದಾನು ಹಿ ಈಸ್ ಔಟ್ಸೈಡ್ ದ ಕಂಟ್ರಿ. ಸೊ ಅವರಿಗೆ ಇದು ಒಂಥರ ಹೊಸದು ಏನಿದು ಅಂತ ಸ್ವಲ್ಪ ಭಯ, ಗಾಬರಿ. ಮನೆಯಲ್ಲಿ ನಮ್ಮ ತಂದೆಗೆ, ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇದೆ, ಒಬ್ಬಳೇ ಇದೆಯಾ, ಸೊ ಸ್ವಲ್ಪ ಭಯ ಇದೆ ಸರ್. ದೇ ಆರ್ ವರೀಡ್. ಬಟ್ ನಾ ಹೇಳಿದ್ದೀನಿ, ಇಲ್ಲ ಏನಿಲ್ಲ, ಹಾಗೆಲ್ಲ ಇಲ್ಲ, ಆಗತ್ತೆ, ನಡೀತಾ ಇರುತ್ತೆ, ಇದೆಲ್ಲ ಕಾಮನ್ ಅಂತ ನಾನು ಅವರಿಗೆ ನಾನೇ ಧೈರ್ಯ ತುಂಬೋದು ಹೇಳಿದ್ದೀನಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆ ಕಚೇರಿಯಲ್ಲಿ ಶಿಡ್ಲಘಟ್ಟ ವೃತ್ತ ನಿರೀಕ್ಷಕ ಆನಂದ್ ಕುಮಾರ್ ನೇತೃತ್ವದಲ್ಲಿ ಮಹಾಜರು ನಡೆಸಲಾಯಿತು.
ಪೌರಾಯುಕ್ತೆ ಅಮೃತಾರಿಂದ ಯಾವಾಗ ಫೋನ್ ಕರೆ ಬಂತು, ಸಮಯದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಭೀಮಪ್ಪ ಪಾಟೀಲ್, ಟಿವಿ9, ಚಿಕ್ಕಬಳ್ಳಾಪುರ.